ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾವೆಲ್ಲ ಅಭ್ಯರ್ಥಿಗಳು KS ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಆ್ಯಂಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ದಿನಾಂಕ 31/7/2026 ಅಧಿಕೃತವಾಗಿ KPSC ವತಿಯಿಂದ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ KS ಪರೀಕ್ಷೆಯನ್ನು ಯಾವೆಲ್ಲ ಅಭ್ಯರ್ಥಿಗಳು BEd ಕಂಪ್ಲೀಟ್ ಮಾಡಿಕೊಂಡು ಇದು ಕೆಲಸಕ್ಕಾಗಿ ಅಥವಾ ಶಿಕ್ಷಕ ಜಾಬ್ಗಾಗಿ ಓದ್ತಾ ಇದ್ದೀರಿ, ಟೀಚರ್ಸ್ ಜಾಬ್ಗಾಗಿ ಓದ್ತಾ ಇದ್ದೀರಿ, ಅಂತಹ ಅಭ್ಯರ್ಥಿಗಳು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಯಾಕಂದರೆ BEd ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಓದುವುದರ ಬಗ್ಗೆ ಒಂದು ಒಳ್ಳೆಯ ಗ್ರಿಪ್ ಇರುತ್ತೆ. ಆ ಗ್ರಿಪ್ಪನ್ನು ಇಟ್ಕೊಂಡು ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಉನ್ನತ ಹುದ್ದೆಯನ್ನು ಪಡೆದುಕೊಳ್ಬೋದು. ಗ್ರೂಪ್ A, ಗ್ರೂಪ್ B ಅನ್ನುವಂತಹ ಉನ್ನತ ಹುದ್ದೆಗಳು ಇದರಲ್ಲಿ ದೊರಕ್ತವೆ. ಅದಕ್ಕೋಸ್ಕರ ಅಂತಹ ಅಭ್ಯರ್ಥಿಗಳು ಕೂಡ ಇದಕ್ಕೆ ಪ್ರಯತ್ನವನ್ನು ಪಟ್ಟರೆ ತುಂಬ ಒಳ್ಳೆಯದು. ಸೊ ಆ ವಿಷಯದ ಕುರಿತು KSನ ಈ ನೋಟಿಫಿಕೇಷನ್ ಬಗ್ಗೆ ಒಂದು ಸ್ವಲ್ಪ ಮುಖ್ಯವಾದ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು PDF ಅಲ್ಲಿ ಎಲ್ಲ ವಿಷಯಗಳನ್ನು ನೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕುವಂತಹ ಕಾರ್ಯವನ್ನು ಮಾಡುವಂಥ ಜವಾಬ್ದಾರಿ ಯಾರ್ದು? ನಿಮ್ಮದಾಗಿರುತ್ತೆ. ಸೊ ಮೊದಲಿಗೆ ನಾವು ಗ್ರೂಪ್ Aಗೆ ಸಂಬಂಧಪಟ್ಟಂತಹ ಹುದ್ದೆಗಳ ಬಗ್ಗೆ ನೋಡುವುದಾದರೆ, ಇದರಲ್ಲಿ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ HKಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಆ ಸಪ್ರೇಟಾಗಿ ಕೊಟ್ಟಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡೋದಾದರೆ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ವಿಭಾಗಕ್ಕಿದಾವೆ ಅಂತ ಹೇಳಿದರೆ, ನಾನ್ HKಗೆ 112 ಹುದ್ದೆಗಳು, HK ವಿಭಾಗಕ್ಕೆ 5 ಹುದ್ದೆಗಳು, ಒಟ್ಟು 117 ಹುದ್ದೆಗಳನ್ನು ಗ್ರೂಪ್ Aಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು KPSC ವತಿಯಿಂದ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು, ನೆನಪಿರಲಿ. ಇನ್ನು ಅದೇ ರೀತಿಯಾಗಿ ಗ್ರೂಪ್ Bಗೆ ಸಂಬಂಧಪಟ್ಟ ಹಾಗೆ HK ವಿಭಾಗಕ್ಕೆ ಎಷ್ಟು ಹುದ್ದೆಗಳು, ನಾನ್ HK ವಿಭಾಗಕ್ಕೆ ಎಷ್ಟು ಹುದ್ದೆಗಳು ಅನ್ನೋದನ್ನು ನೋಡೋದಾದರೆ, ಟೋಟಲ್ ಆಗಿ HK ವಿಭಾಗಕ್ಕೆ ಬಂದಿರತಕ್ಕಂಥ ಹುದ್ದೆಗಳು 17 ಹುದ್ದೆಗಳು, ನಾನ್ HK ವಿಭಾಗಕ್ಕೆ ಬಂದಿರತಕ್ಕಂಥ ಹುದ್ದೆಗಳು 185 ಹುದ್ದೆಗಳು. ಸೊ ಎರಡೂ ಸೇರಿ 202 ಹುದ್ದೆಗಳನ್ನು ಗ್ರೂಪ್ Bಗೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಗ್ರೂಪ್ A, ಗ್ರೂಪ್ Bಗೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ನೋಡೋದಾದರೆ, ನಾನ್ HK ವಿಭಾಗಕ್ಕೆ 297, HK ವಿಭಾಗಕ್ಕೆ 22 ಹುದ್ದೆಗಳು, ಒಟ್ಟಾರೆಯಾಗಿ 319 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು KPSC ವತಿಯಿಂದ ಕಾಲ್ಫಾರ್ಮ್ ಆಗಿರ್ತಕ್ಕಂತಹ ಹುದ್ದೆಗಳು. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅರ್ಥ ಆಗಿರ್ಬೋದು. ಸೊ KPSCಯಲ್ಲಿ ಏನೆಲ್ಲ ನಡೀತಾ ಇದೆ ಈಗ ಅನ್ನೋದನ್ನು ನೀವು ದಿನ ಬೆಳಗಾದರೆ ನೋಡ್ತಾ ಇದ್ದೀರಿ. ಸೊ KPSCಯಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಸರ್ ಅಂತ ಕೇಳಿದರೆ, ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವುದು ಅಂತ ಹೇಳಿದರೆ 1/8/2026, ಅಂದರೆ ನಾಳೆಯಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಕರೆಕ್ಟಾಗಿ 1 ತಿಂಗಳ ಕಾಲಾವಕಾಶವನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕವಾಗಿ ನಿಗದಿಪಡಿಸಿದ್ದಾರೆ 15/11/2026. ಸೊ 15ನೇ ತಾರೀಕು 11ನೇ ತಿಂಗಳಲ್ಲಿ ಇದು ತಾತ್ಕಾಲಿಕ ಪರೀಕ್ಷಾ ದಿನಾಂಕವಾಗಿರುತ್ತೆ. ಯಾವಾಗ ಬೇಕಿದ್ರೂ ಕೂಡ ಇದರಲ್ಲಿ ಚೇಂಜಸನ್ನು ಮಾಡ್ಕೋಬಹುದು ಅವರು. ಸೊ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಆನ್ಲೈನಲ್ಲೇ ನಿಮ್ಮ ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನಲ್ಲೇ ಪಾವತಿ ಮಾಡಬೇಕು. ಬಟ್ ಅರ್ಜಿ ಸಲ್ಲಿಸುವ ಹಂತದಲ್ಲಿ ಇಲ್ಲಿ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, 1 ಬಾರಿಯ ನೋಂದಣಿ ಪ್ರಕ್ರಿಯೆ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಸೊ KPSCಯಲ್ಲಿ ನೀವು ಯಾವುದೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಫಸ್ಟ್ ಟೈಮ್ ನೀವು 1 ಟೈಮ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೇಬೇಕು. ಅಂದಾಗ ಮಾತ್ರ ನೀವು ಪದೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಸೊ ಆ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ ಮೇಲೇ ನಿಮ್ಮ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ಬೋದು. ಇನ್ನು ಇದರಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಒಂದು ಸಾರಿ ನೀವು ನೀಟಾಗಿ PDF ಓದಿಕೊಂಡೇ ತದನಂತರದಲ್ಲಿ ಅಪ್ಲಿಕೇಶನನ್ನು ಹಾಕಿ, ಅವಸರಕ್ಕೆ ಒಳಗಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಡಿ. ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ, ನೀವು ಆನ್ಲೈನ್ ಪೇಮೆಂಟನ್ನೇ ಮಾಡಬೇಕು. ಯಾವುದರ ಥ್ರೂ? ನೆಟ್ ಬ್ಯಾಂಕಿಂಗ್ ಥ್ರೂ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, UPI ಕೋಡನ್ನು ಕೂಡ ನೀವು ಯೂಸ್ ಮಾಡಿ ಆನ್ಲೈನಲ್ಲೇ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಬೋದು. ಸರ್ ಇದೆಲ್ಲ ಓಕೆ, ಬಟ್ ಆನ್ಲೈನಲ್ಲಿ ಅರ್ಜಿ ಶುಲ್ಕವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಕಟ್ಟಬೇಕು ಅಂತ ಕೇಳಿದರೆ, GM ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ 600 ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನಾಗಿ ನೀವು ಕಟ್ಟಬೇಕಾಗತ್ತೆ. ಹಾಗೆ ಪ್ರವರ್ಗ 2A, 2B, 3A, 3Bಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳು 300 ರೂಪಾಯಿಯನ್ನು ಅರ್ಜಿ ಶುಲ್ಕವನ್ನಾಗಿ ಕಟ್ಟಬೇಕಾಗತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು 50 ರೂಪಾಯಿ ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಹಾಗೆ SC, ST ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ
ಅರ್ಜಿ ಪಾವತಿಯಿಂದ ಅಥವಾ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವನ್ನು ಇವರು ಕಟ್ಟೋ ಹಾಗಿಲ್ಲ. ಯಾರ್ಯಾರು SC ST ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳು. ಸೊ ಅರ್ಹತಾ ಷರತ್ತುಗಳು ಏನಿದಾವೆ ಅನ್ನೋದನ್ನು ನೀವು ಡೀಟೇಲಾಗಿ ನೋಡಿಕೊಡ್ರಿ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಟೆಂಪ್ಟನ್ನು ಮಾಡಬಹುದು ಅಂತ ಕೇಳಿದರೆ, ಸಾಮಾನ್ಯ ಅಭ್ಯರ್ಥಿಗಳು 5 ಬಾರಿ ಅಟೆಂಪ್ಟನ್ನು ಮಾಡ್ಬೋದು. ಹಾಗೆ ಪ್ರವರ್ಗ 1 2A 2B 3A 3Bಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು 7 ಸಾರಿ ಅಟೆಂಪ್ಟನ್ನು ಮಾಡ್ಬೋದು. SC ST ಅಭ್ಯರ್ಥಿಗಳು ಅವರಿಗೆ ಯಾವುದೇ ಪರಿಮಿತಿ ಇರುವುದಿಲ್ಲ, ಎಷ್ಟು ಬೇಕಾದರೂ ಅಟೆಂಪ್ಟ್ಗಳನ್ನು ಅವರು ಮಾಡಬಹುದು. ಸೊ SC ST ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಇದಷ್ಟು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯ ಪ್ರಯತ್ನಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೀವು ನೀಟಾಗಿ ಓದಿಕೊಂಡು ಅಪ್ಲಿಕೇಶನನ್ನು ಹಾಕೋದು ತುಂಬ ಒಳ್ಳೆಯದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಆಯೋಗ ಏನು ನಿಗದಿಪಡಿಸಿರುತ್ತೆ ಅದೇ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದೆಲ್ಲವೂ ಕೂಡ KPSCಯ ಅಂಡರಲ್ಲೇ ಇರುತ್ತೆ. ಸೊ ಇನ್ನು ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದರೆ ಕನಿಷ್ಠ 21 ವರ್ಷ ಆಗಿರಲೇಬೇಕು. ಇನ್ನು ಗರಿಷ್ಠದ್ರ ಬಗ್ಗೆ ಮಾತನಾಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ವಯೋಮಿತಿ ಇರುತ್ತೆ. ಸರ್, ಮತ್ತು 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದಕ್ಕೆ ಕನ್ಸಿಡರ್ ಆಗುತ್ತಾ ಆಗಲ್ವಾ ಅಂತ ಕೇಳಿದರೆ ಖಂಡಿತ ಇದಕ್ಕೆ ಕನ್ಸಿಡರ್ ಆಗುತ್ತೆ. ಈಗೇನು 1 ಟೈಮ್ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರಲ್ಲ 5 ವರ್ಷಗಳವರೆಗೆ, ಅದು ಈ ನೋಟಿಫಿಕೇಷನ್ಗೆ ಅನ್ವಯ ಆಗುತ್ತೆ. ಇದರ ಅರ್ಥ 40 ಇದ್ದಿದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ 45 ಆಗುತ್ತೆ. ಪ್ರವರ್ಗ 2A 2B 3A 3Bಗೆ ಸಂಬಂಧಪಟ್ಟ ಹಾಗೆ 48 ವರ್ಷ ಆಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 45 ಇದ್ದಿದ್ದು 50 ವರ್ಷಗಳವರೆಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗುತ್ತೆ. ಹಾಗೆ ಇನ್ನುಳಿದಂತಹ ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು, ಇನ್ನು ವಿಧವೆಯಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ಹೇಳಿ ಎಲ್ಲವನ್ನು ಕೊಟ್ಟಿದ್ದಾರೆ. ಡೀಟೇಲಾಗಿ ಓದಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ದೈಹಿಕ ದಾರ್ಢ್ಯತೆಯನ್ನು ಮಾತನಾಡುವುದಾದರೆ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಯಾವ ಹುದ್ದೆಗಳಿಗೆ ದೈಹಿಕ ದಾರ್ಢ್ಯತೆ ಬೇಕಾಗುತ್ತೆ ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ಆ ಹುದ್ದೆಗಳಿಗೆ ಶೈಕ್ಷಣಿಕವಾಗಿ ವಿದ್ಯಾರ್ಹತೆಯನ್ನು ಹೊಂದಿದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಇದನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದು ನೀವು ಈ ಎಲಿಜಿಬಿಲಿಟಿ ಕ್ರೈಟೇರಿಯಾನ ನೀವು ಒಳಗೊಂಡಿದ್ದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಇನ್ನು ಬಾಕಿ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ಡೀಟೇಲಾಗಿ ಓದಿ, ಪ್ರಶ್ನೆ ಪತ್ರಿಕೆಗಳು ಯಾವ ಸ್ವರೂಪದಲ್ಲಿರ್ತವೆ, ಹಾಗೆ ಸಿಲೆಬಸ್ ಏನೇನಿರುತ್ತೆ ಅನ್ನುವುದನ್ನು ಕೂಡ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಎಲ್ಲವನ್ನು ನೋಡಿಕೊಂಡೇ ಆ ಸಿಲೆಬಸ್ಸಿಗೆ ತಕ್ಕ ಹಾಗೆಯೇ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಪ್ರಶ್ನೆ ಪತ್ರಿಕೆಗಳಿರ್ತವೆ, ಆಮೇಲೆ ಪ್ರಿಲಿಮ್ಸ್ಗೆ ಏನೇನು ಓದಬೇಕು, ಮೇನ್ಸ್ಗೆ ಏನೇನು ಓದಬೇಕು ಅನ್ನೋದನ್ನು ಕೂಡ ಎಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಆಮೇಲೆ ಮೇನ್ಸಲ್ಲಿ ಎಷ್ಟು ಅಂಕಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ ಅಂತ ಹೇಳಿದರೆ 1275 ಅಂಕಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇನ್ ಡೆಪ್ತಾಗಿ ನೀವು ಓದ್ಕೊಂಡಿದ್ದರೆ ಮಾತ್ರ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೆಲ್ಲ ಮಾಹಿತಿಗಳು ಬೇಕಾದಲ್ಲಿ, ಅಂದರೆ ಇತರ ಪ್ರಮಾಣ ಪತ್ರಗಳ ಕುರಿತು ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ಇದೇ PDF ಕೊನೆಯದಲ್ಲಿ ಡೀಟೇಲ್ ಆದಂತಹ ಫಾರ್ಮೆಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಅಂತಹ ಫಾರ್ಮೆಟ್ಗಳಲ್ಲೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಇಲ್ಲಿ ಮುಖ್ಯವಾಗಿ ನೋಡಬೇಕಾದಂಥದ್ದು ಯಾವ ಹುದ್ದೆಗಳು ಯಾವ ವರ್ಗಗಳಿಗೆ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ನೀವು ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಸಲ್ಲಿಸಿ. ವಿಡಿಯೋ ಪಾಸ್ ಮಾಡಿಕೊಂಡು ನೀವು PDF ನೋಡ್ಕೋಬಹುದು, ಅಥವಾ ನಿಮ್ಮ ಹತ್ರ PDF ಇದ್ದರೆ ಅದನ್ನು ನೀಟಾಗಿ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಸೊ ಇಲ್ಲಿ ಮುಖ್ಯವಾಗಿ ನಾನು ಹೇಳಿದ್ನಲ್ವ, ನಿಮಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಅವಶ್ಯಕವಾಗಿರ್ತಕ್ಕಂತಹ ಪ್ರಮಾಣ ಪತ್ರಗಳು ಯಾವ್ಯಾವ್ದು ಬೇಕು ಅನ್ನೋದನ್ನು ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಇದೇ ಫಾರ್ಮೆಟಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ.
ಸೊ ಇದಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.